ಬೇರೆ ಬೇರೆ 6 ವರ್ಷದ ಪ್ಲೇಯರ್ಸ್ ಎಷ್ಟು दूसरा कंपनी है ಪ್ಲೇಯರ್ಸ್ दूसरा कंपनी है ಪ್ಲೇಯರ್ಸ್ ರೆಫ್ರೀಸ್ तेज पड़ा मतलब उद्यम होता 5 ಮೆಂಬರ್ಸ್ ಎಷ್ಟು ಕೊಡ್ತೀವಿ लूँगे थे ಗೋಲ್ಡ್ ಸ್ಟೂಡೆಂಟ್ಸ್ಗೆ ಏನಾದ್ರು ಗೋಲ್ಡ್ ಸ್ಟೂಡೆಂಟ್ಸ್ ಎಲ್ಲ 29ನೇ ತಾರೀಕು ನಾವು ಸಿಲ್ವರ್ ಜುಬ್ಲಿ ಮಾಡಾಕತ್ತವಲ್ಲ ಅವಾಗ ಎಲ್ಲರೂ ಓಲ್ಡ್ ಸ್ಟೂಡೆಂಟ್ಸ್ನೆಲ್ಲ ಕರೆದು ಸನ್ಮಾನ ಮಾಡಬೇಕು. ಟೋಟಲ್ ಇದಕ್ಕೆ ಸಂಬಂಧಪಟ್ಟ ವಿದ್ಯಾರ್ಥಿಗಳಾಗಲಿ ಸಹಾಯ ಮಾಡಿದಾಗ ಸ್ಪಾನ್ಸರ್ ಮಾಡಿದಾಗ ಮೊದಲನೇ ದಿನ ಇದು ಸಿಲ್ವರ್ ಜುಬ್ಲಿ ಫಂಕ್ಷನ್, ಆಮೇಲೆ ಇದು ಟೂರ್ನಮೆಂಟ್. ಮತ್ತೆ ಓಲ್ಡ್ ಸ್ಟೂಡೆಂಟ್ಸ್ ಅಂದ್ರೆ ಮೊದಲಿಗೆ ರಿಟೈರ್ಮೆಂಟ್ ಆಗ್ತಾರ ಅಥವಾ ಬಟ್ ಸ್ಟಾರ್ಟಿಂಗ್ ಇಂದ ನಮ್ಮ ಕ್ಲಾಸ್ ಈಗಾಗ ಊರೂರ ಹೋಗಿ ಕರಾಟೆ ಕಡೆ ತಲೆ ಮಾಡಿದ್ದವರು ಆಡಿ ಈಗ ತಲೆ ಹಾಕಿದ್ರು ಹೋಗೋರು. ಮತ್ತೆ ಈಗ ಅವ್ರವ್ರ ಜವಾಬ್ದಾರಿ ಮದುವೆ ಆದ್ಮೇಲೆ ಮಕ್ಕಳು ಅವೆಲ್ಲ ಫ್ಯಾಮಿಲಿ ಎಲ್ಲರೂ ಬಿಡ್ಬೇಕಾಗತ್ತಲ್ಲ. ಈಗ ನಿಮ್ದು ಕಬಡ್ಡಿ ಅದಕ್ಕೆ ಓಡೋದ್ರ ಗೊತ್ತಾಗ್ತೇನೆ ಓಡೋದ್ರ ಅಲ್ಲ ಅಲ್ಲ ನಾವು ಮದುವೆ ನಮ್ಮ ಸರ್ ಮದುವೆ ನಮ್ದೇನು ತಪ್ಪಿಲ್ಲ. ಅವ್ರು ಊರೊಳಗೊಂದಾಗ ಸಿಲ್ವರ್ ಜುಬ್ಲಿ ಸರ್. ಗೌರ್ಮೆಂಟ್ ಅಥ್ಲೆಟಿಕ್ ಈಗ ಏನಾಗಿದೆ ಸರ್, 25 ಇಯರ್ಸ್ ಸಿಲ್ವರ್ ಜುಬ್ಲಿ ಆದ ನಂತರ ಅವ್ರಿಗೆ ಸಪ್ರೇಟಾಗಿ ಪವರ್ಸ್ ಕೊಟ್ಟಿದ್ದಾರೆ ಸರ್. ಏನಂತ ಸ್ವಯಂ ಘೋಷಿತವಾಗಿ ಈ ಸಂಸ್ಥೆಯಿಂದ ಸಾರ್ವಜನಿಕವಾಗಿ ಯಾರು ಸೇವೆ ಮಾಡಿರ್ತಾರೆ ಸರ್ ಅವ್ರಿಗೆ ಪ್ರಶಸ್ತಿ ವಿತರಣೆ ಮಾಡ್ಬೋದು ಅಂತ ಹೇಳಿ. ಆ ಪ್ರಶಸ್ತಿಯನ್ನು ಯಾವ ಕ್ಷೇತ್ರದಲ್ಲಿ ಯಾರ್ಯಾರು ಸಾಧನೆಗೆ ಇರ್ತಾರೆ ಸರ್ ಅವ್ರನ್ನ ಗುರುತಿಸಿ 29th ಮಾತ್ರ ಸರ್ 29th ಅವ್ರಿಗೆ ಪ್ರಶಸ್ತಿ ವಿತರಣೆ ಮಾಡ್ತಾರೆ. ಯಾರ್ಯಾರಿಗಂತ 29th ಈವ್ನಿಂಗು ಪ್ರಶಸ್ತಿ ವಿತರಣಾ ಸಮಾರಂಭ ವಿವಿಧ ಸಾಧಕರಿಗೆ ಪೋಷಕರಿಗೆ ಎಲ್ಲರಿಗೂ. ಮಾರನೇ ದಿವಸ ಕಾಂಪಿಟೇಷನ್ 30ಕ್ಕೆ. ಸ್ವಲ್ಪ ವಿಶೇಷವಾಗಿ ಮಕ್ಕಳಿಗೆ ಮತ್ತು ಶಿಕ್ಷಕರಿಗೆ ಮಕ್ಕಳು ನೋಡಿ ಸರ್ ಯಾವ ದಿವಸ ಶನಿವಾರ 29 ಶನಿವಾರ ಬರ್ತೈತಿ. 30 ಬಾಬು ಇದು ಕರಾಟೆ ಡಬ್ಲ್ಯೂ ಒಂದು ಹೆಲ್ತ್ ಆರ್ಗನೈಸೇಷನ್ ಏನು ಮಾಡುತ್ತೆ, ಭಾಳ ಟಫ್ ಆಗಬಾರ್ದು ಮಕ್ಕಳಿಗೆ ಅಂದ್ರೆ ಓಪನ್ ಟೂರ್ನಮೆಂಟ್ ಏನು ಮಾಡ್ತಾರೆ ಅಂದ್ರೆ ಕಥಾ ವಿಭಾಗ ಬಂದು 4 ಜನ ಇರ್ತಾರೆ. ಫೈಟಿಂಗ್ ಬಂದು ಕುಮಿಟಿ ಅಂತ ಹೇಳ್ತೀವಿ, ಅದಕ್ಕೆ 8 ಜನ. ಅದರೊಳಗೆ ಫಸ್ಟ್ ಸೆಕೆಂಡ್ ಥರ್ಡ್ ಅಷ್ಟೇ. ಅಂದ್ರೆ ಜಾಸ್ತಿ ಡೇಂಜರಸ್ ಗೇಮನ್ನು ಹೊರತುಪಡಿಸಿ ಅದಕ್ಕೆ ಇಷ್ಟು ಕೆಟಗಿರಿ ಮಾಡ್ಯಾರ. ಹಾಗಾಗಿ ಕಥಾ ವಿಭಾಗದಾಗ ಎಲ್ಲ ಸಿಗ್ತಿತ್ತು. ಕುಮಟೆದೊಳಗೆ ಮಾತ್ರ ಫೈಟ್ ಮಾಡಿದ್ರೆ ವಿನ್ ಆದ್ರಿಗೆ ಅಷ್ಟ ಪ್ರಶಸ್ತಿ.